ಇವತ್ತು ನಮ್ಮದು ಶ್ರಾವಣ 2ನೇ ವಾರ ಉಪವಾಸ ಮಾಡ್ತಾ ಇದ್ದೀನಿ ನೋಡಿ. ತಿರ್ಗಮ್ಮ ಹೂವು ತೋರಿಸು. ಮನೆಗೆ ಎಲ್ಲೋಗ್ತೀಯಾ? ಓಕೆ ಅಮ್ಮ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತು ಎದ್ದು ಪೂಜೆ ಎಲ್ಲ ಮಾಡಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ನಮ್ಮದು ಶ್ರಾವಣ 2ನೇ ವಾರ ಉಪವಾಸ ಮಾಡ್ತಾ ಇದ್ದೀನಿ. ಸೊ ಪೂಜೆ ಆಗೈತೆ. ಇವಾಗ ಟೈಮ್ ಬಂದು 10 ಗಂಟೆ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬರೋಣ ಬನ್ನಿ. ಲಾಸ್ಟ್ ವಾರ ನಮ್ಮ ಹಸ್ಬೆಂಡ್ ಬರ್ತೀನಿ ಅಂದ್ರಲ್ವ ಗಾಯ್ಸ್, ಇನ್ನೂ ಮಲ್ಕೊಂಡವ್ರೆ. ಎಷ್ಟೊತ್ತಿ ಎಪ್ಸೋದಲ್ಲಿ ಹೋದ್ರೆ ಹೋಗಲಿ. ಸೊ ನಾವೇ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ. ಸೊ ಬನ್ನಿ ಗಾಯ್ಸ್, ದೇವಸ್ಥಾನಕ್ಕೆ ಹೋಗೋಣ. ಹಾಗೆ ಇನ್ನಿರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ಕೊತೀನಿ, ಕೊನೆ ತನಕ ವಿಡಿಯೋ ನೋಡಿ. ಸೊ ಬನ್ನಿ ಗಾಯ್ಸ್, ದೇವಸ್ಥಾನಕ್ಕೆ ಹೋಗೋಣ. ಹಾಯ್. ಸೊ ಚಾರ್ವಿನೂ ಬೆಳಗ್ಗೆನೇ ಚಾರ್ವಿಗೂ ತಲೆಗೆ ಸ್ನಾನ ಮಾಡಿಸ್ದೆ ಗಾಯ್ಸ್. ತಲೆಗೆ ಸ್ನಾನ ಮಾಡಿಸಿ ಹೂವು ಇಟ್ಟಿದ್ದೀನಿ ನೋಡಿ. ತಿರ್ಗಮ್ಮ ಹೂವು ತೋರಿಸು. ಸೊ ಗೈಸ್, ಪೂಜೆ ಹೆಂಗೆ ಮಾಡಿದ್ದೀನಿ ಅಂತ ಶಾರ್ಟ್ಸ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಓಕೆ. ಅಲ್ವಾ ಎಷ್ಟು ಚೆನ್ನಾಗಿ ನಮ್ಮ ಮನೇಲಿ ನಾನು ಪೂಜೆ ಮಾಡಿದ್ದೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಏನೇನು ತೊಗೊಂಡು ಹೋಗ್ತಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಗಾಯ್ಸ್. ಬಿಸ್ಲೇರಿ ನೀರು ಇಸ್ಕೊಂಡಿದ್ದೀನಿ, ಯಾಕಂದರೆ ಲಾಸ್ಟ್ ಟೈಮ್ ನನಗೆ ಅಲ್ಲಿ ಕೊಳಾಯಿ ಗಲೀಜಾಗಿದ್ದಕ್ಕೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ಬಿಸ್ಲರಿ ನೀರು 1 ಬಾಟ್ಲು, ಹಾಲು 1/2 ಲೀಟ್ರು, ಸಿಝರು, ಅದು ಇದು ದೇವ್ರಿಗೆ ಅಭಿಷೇಕ ಮಾಡೋಕ್ಕೆ 1 ಚೊಂಬು ತೊಗೊಂಡಿದ್ದೀನಿ. ಸೊ ಇವಾಗ ಓಡೋಣ ಬನ್ನಿ ದೇವಸ್ಥಾನ. ಏನು ಗೊತ್ತಾ, ದುಪ್ಪಟ್ಟ ಬೇಡ ಸಿಕ್ಕಾಪಟ್ಟೆ ದೊಡ್ಡದಾ. ಬಟ್ ಏನು ಮಾಡೋದು, ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಅಭಿಷೇಕ ಮಾಡಬೇಕಲ್ಲ. ಸೊ ಅದಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಗಾಯ್ಸ್. 10 ಗಂಟೆಗೇನೋ ಬರ್ತೀನಿ ಅಂತ ಹೇಳಿದ್ರಂತೆ. ನಾನೇನೋ ಕಾಲ್ ಮಾಡೋಕ್ಕೆ ಹೋಗಿಲ್ಲ. ಸೊ ಬನ್ನಿ ಹೋಗಿ ದೇವಸ್ಥಾನ ಹತ್ರ ಸಿಗುವ. ಇವಾಗೆ ಪೂಜೆ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ದೇವ್ರ ಬೊಟ್ಟು ನೋಡಿ ಗಾಯ್ಸ್, ದೇವ್ರ ಭಕ್ತಿ ಜಾಸ್ತಿ ಆದರೆ ಈ ಥರ ಬೊಟ್ಟುಗಳು ತುಂಬಿಸ್ಕೊಳ್ಳೋದು. ಸೊ ಚಾರ್ವಿ ಅವ್ರ ಅಜ್ಜಿ ಬಂದು ಪೂಜೆ ಮಾಡ್ತಿದ್ರು ನಮ್ಮ ಅತ್ತೆ ಹೆಂಗೋ. ಅದಕ್ಕೆ ನಮ್ಮ ಅತ್ತೆ ಹೋಗೋ ಟೈಮಲ್ಲೇ ಚಾರ್ವಿನ ಕಳಿಸ್ಬಿಟ್ಟೆ ಅವ್ರ ಮನೆಗೆ, ಕರ್ಕೊಂಡೋಗಿ ನಾಷ್ಟ ತಿನ್ನಿಸಿ ಅಂತ. ಹೆಂಗಿದ್ರು ನನ್ನ ನಾಷ್ಟ ಮಾಡಿರಲ್ಲ, ಸೊ ಅದಕ್ಕೆ ಅವಳನ್ನ ಕಳಿಸ್ಕೊಟ್ಟೆ ಗಾಯ್ಸ್. ಇವಾಗ ಪೀಸಾಗಿ ಪೂಜೆ ಮಾಡಿದೆ ಗಾಯ್ಸ್. ಇವತ್ತು ಎಷ್ಟು ಖುಷಿ ಆಯಿತು ಗೊತ್ತಾ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಚಾರ್ವಿನ ಬೇರೆ ಕಳಿಸ್ಬಿಟ್ಟು ಯಾರೂ ಇದ್ದಿಲ್ಲ, ಅಲ್ಲೇ ದೇವ್ರ ಮುಂದೆ ಕೂತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಬಂದೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಎದ್ದವರೋ ಏನೋ ಗೊತ್ತಿಲ್ಲ. ಸೊ ನೋಡೋಣ ಏನು ಮಾಡ್ತಾವ್ರು. ಅವ್ರ ಫೋನ್ ಬೇರೆ ತೊಗೊಂಡ್ಬಂದ್ಬಿಟ್ಟಿದ್ದೀನಿ ಜೊತೆಯಲ್ಲಿ, ಹೂವು ಕಾಸಾಗಬೇಕು ಅಂತ. ಸುಸ್ತಾಗ್ತಿದೆ, ಮನೆಗೆ ಹೋಗಿ ಮಾತಾಡ್ತೀನಿ ಬನ್ನಿ ಗಾಯ್ಸ್. ಏನು ಇಸ್ಕೊಟ್ಟ ಅವಳಿಗೆ ನೋಡಿ ಗಾಯ್ಸ್. ನನ್ನ ಗಂಡ ಕಟ್ಟಿಂಗ್ ಹೋಗಿ ಬಂದವನೆ. ನೀನೆ ತಾನೇ ದೇವಸ್ಥಾನಕ್ಕೆ ಬರ್ತೀನಿ ಅಂದೆ. ಹಾಂ ಬಂದಾ? ಎಲ್ಲಿ ಬಂದೆ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಎಲ್ಲೋ ಒಂದು ಸತಿ ನನ್ನ ಮಾತಾಡಲ್ಲ ಗಾಯ್ಸಿ ಹುಡುಗ. ಬರ್ರಿ ಹೋಗು 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 ನೋಡು, ಕಟ್ಟಿಂಗ್ ಮಾಡಿಸ್ಕೊಬಂದು ದೇವ್ರ ಹತ್ರ ಮುಂದೆ. ಸೊ ಗೈಸ್, ದೇವಸ್ಥಾನದಿಂದ ಬಂದಾಗಿಂದ ಫೋನೇ ನೋಡಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ ಫೋನ್ ವಿಡಿಯೋ ಸ್ಟಾರ್ಟ್ ಮಾಡೋದು. ಸೊ ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಪೂಜೆ ಮಾಡಿದೆ. 1 ಅವರ್ 10 ಗಂಟೆಗೆ ಹೋದೆ ದೇವಸ್ಥಾನಕ್ಕೆ. 10:20 ಹೋದೆ ಕರೆಕ್ಟಾಗಿ. 10:20 ದೇವಸ್ಥಾನಕ್ಕೆ ಹೋಗಿ 11 ಗಂಟೆಗೆ ಈಚೆ ಬಂದಿದ್ದೀನಿ. ಅಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಂಡೆ. ಖಾಲಿ ಇತ್ತು ಹೇಗೋ,
ಅದಕ್ಕೆ ನಾನು ವಿಡಿಯೋ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ಗೈಸ್. ಫಸ್ಟು ಮನ್ಸಾರ ದೇವ್ರನ್ನ ಬೇಡ್ಕೊಳ್ಳೋಣ, ದೇವ್ರನ್ನ ಮುಗಿಯೋಣ ಅಂದ್ಬಿಟ್ಟು ಫಸ್ಟು ದೇವ್ರಿಗೆಲ್ಲ ಅಭಿಷೇಕ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟೆ. ಸೊ ಪೂಜೆ ಎಲ್ಲ ಮಾಡಾದಮೇಲೆ ಸ್ವಲ್ಪ ತಳ್ಳೆ ದೇವ್ರ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡಿದ್ದೆ. ಯಾಕಂದರೆ ಖಾಲಿ ಇತ್ತಲ್ವ, ದಿನ ಹೋದರೆ ಹಾಗೆ ಪಟ ಪಟ ಅಂತ ಪೂಜೆ ಮಾಡಿಬಿಟ್ಟು ಬಂದುಬಿಡ್ತಾಯಿದ್ದೆ. ಇವತ್ತು ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡಿ ಅಭಿಷೇಕ ಮಾಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸೊ ಹಾಗೆ ಪೂಜೆ ಮಾಡಿಕೊಂಡು ನಾನು ಹೋಗೋ ಟೈಮಲ್ಲಿ ನಮ್ಮ ಅತ್ತೆ ಬಂದರು. ಚಾರ್ವಿನ ಅಲ್ಲಿಂದ ಹಂಗೆ ಕಲಿಸ್ಬಿಟ್ಟೆ, ಕರ್ಕೊಂಡೋಗ್ಬಿಡಿ ಅತ್ತೆ ಅಂತ. ಸೊ ನಮ್ಮ ಅತ್ತೆ ಕರ್ಕೊಂಡೋಗಿ ಇನ್ನೂ ಬಂದಿಲ್ಲ ಗಾಯ್ಸ್. ಅವಳು ಟೈಮ್ 3:30 ಆಗೈತೆ, ಇನ್ನೂ ಬಂದಿಲ್ಲ. ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ನಾನು ಪೂಜೆ ಮಾಡಿಕೊಂಡೆ ದೇವ್ರಿಗೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಹಸ್ಬೆಂಡ್ ಎಲ್ಲ ಹೋಗಿದ್ದಾರೆ, ಇವಾಗ ಫ್ರೂಟ್ಸ್ ಇಸೋಕೆ ಹೋಗಬೇಕು. ಸೊ ಇವಾಗ ಸರಿ ಫ್ರೂಟ್ಸ್ ಇಸೋಕೆ ಹೋಗೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಆವಾಗ ಜ್ಞಾಪನ ಬರ್ತೈತೆ. ಈ ಬಂದಾಗಿನ ಏನು ವೀಡಿಯೋನೇ ಮಾಡಿಲ್ಲ, ನಮ್ಮ ಹಸ್ಬೆಂಡ್ದು ಮಾತ್ರ ಒಂದೇ ಒಂದು ವಿಡಿಯೋ ಮಾಡಿದ್ದೀನಿ ಅಂತ ನೋಡಿದೆ, ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವಾಗ ಹೋಗಿ ನಮ್ಮ ಹಸ್ಬೆಂಡ್ ಬಂದಮೇಲೆ ಫ್ರೂಟ್ಸ್ ಇಸ್ಕೊಂಡು ಬರೋಣ ಗಾಯ್ಸ್, ಓಕೆನಾ? ಫ್ರೂಟ್ಸ್ ಇಸ್ಕೊಬಂದು ಸಂಜೆ ಮೇಲೆ ಫ್ರೂಟ್ಸ್ ತಿಂದು ಸಂಜೆಗೆ 6 ಗಂಟೆಗೆ ನಿದ್ದೆ ಬರ್ತಾಯಿದೆ ಗಾಯ್ಸ್. ಬಟ್ ಸಂಜೆ ದೀಪ ಹಚ್ಬೇಕಲ್ವಾ, ಬೆಡ್ ಮೇಲೆಲ್ಲ ಮಲಗಿ ಎದ್ದು ಬಂದು ದೇವ್ರಿಗೆ ದೀಪ ಹಚ್ಚೋದು ಬೇಡ ಅಂತೇಳ್ಬಿಟ್ಟು ಹಾಲಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದೀನಿ. ಹಂಗಂತ ಎಲ್ಲಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಲ್ಲ ಅಂತ ಅನ್ಕೋಬೇಡಿ. ಬೆಳಿಗ್ಗೆನೇ ರೂಮಲ್ಲಿರೋ ಬೆಡ್ಶೀಟು ಮ್ಯಾಟ್ಗಳೆಲ್ಲ ಎತ್ಬಿಟ್ಟೆ. ಈ ವಾರದಲ್ಲಿ ಅದು ನಾನು ಒಗಿಬೇಕು. ಹಾಲ್ದು ಮಾತ್ರ ನಾನು ಬೆಡ್ಶೀಟಿಗೆ ಚೇಂಜ್ ಮಾಡಿಲ್ಲ ಗೈಸ್, ಯಾಕಂದರೆ ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳೋಣ ಅಂತ. ಹಾಲಲ್ಲಿ ಏನು ಅಷ್ಟೇನು ಕೂತ್ಕೊಳ್ಳಲ್ವಲ್ಲ, ರೂಮ್ದು ಮೇನ್ ಅಂದ್ಬಿಟ್ಟು ರೂಮ್ ಬೆಡ್ಶೀಟು ಹಾಗೆ ಮ್ಯಾಟ್ಗಳೆಲ್ಲ ಎತ್ತಿ ಮ್ಯಾಟ್ಗಳೆಲ್ಲ ಚೇಂಜ್ ಮಾಡಿದೆ ಇವತ್ತು. ಸೊ ಈ ವಿಡಿಯೋ ತುಂಬಾ ಶಾರ್ಟ್ ಇರುತ್ತೆ. ಇಲ್ಲ ಗೈಸ್, ನಾಳೆದು ಇದರಲ್ಲೇ ಕಂಟಿನ್ಯೂ ಆಗುತ್ತಲ್ವಾ? ಓಕೆ, ಸೊ ನಾಳೆದು ಇದರಲ್ಲೇ ಕಂಟಿನ್ಯೂ ಆಗುತ್ತೆ. ನಾಳೆ ಕತೆ ನಾಳೆಗೆ. ಸೊ ಗೈಸ್ ಇವಾಗ ನಮ್ಮ ಹಸ್ಬೆಂಡ್ ಬಂದರೆ ನಾನು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತಿದ್ದೆ ಗೈಸ್ ನಮ್ಮ ಹಸ್ಬೆಂಡ್ ಹತ್ರ. ಯಾಕಂದರೆ ಇವಾಗ ಆಷಾಢ ಮುಗ್ದೋಗ್ತಾಯಿತ್ತಲ್ಲ, ಆಷಾಢದಲ್ಲಿ ಗಂಡನ ಕೈಯಲ್ಲಿ ಮೆಹಂದಿ ಹಾಕ್ಸ್ಕೊಂಡ್ರೆ ನಾವು ಒಳ್ಳೇದಂತೆ ನಮ್ಮ ಅಕ್ಕ ಹೇಳಿದ್ಲು. ಸೊ ಹಾಕ್ಸ್ಕೊಳ್ಳೋಣ ಅಂತ ನೋಡಿದ್ರೆ ನಮ್ಮ ಹಸ್ಬೆಂಡ್ ಆಗ್ತಾನೇ ಇಲ್ಲ ಗಾಯ್ಸ್, ಶಟ್. ಸೊ ಓಕೆ ಗಾಯ್ಸ್, ನಮ್ಮ ಹಸ್ಬೆಂಡ್ ಬಂದಾದಮೇಲೆ ಫ್ರೂಟ್ಸ್ ಇತ್ತಕ್ಕೆ ಹೋಗೋಣಲ್ಲ, ಆವಾಗ ಸಿಗುವ, ಓಕೆನಾ? ಬಾಯ್. ಅವಾಗ ಸಿಗ್ತೀನಿ ಗೈಸ್. ಇಲ್ಲಿ ನೋಡಿ ಕೂದಲು ಹೆಂಗಾಗೈತೆ. ಆವಾಗ ಸಿಗ್ತೀನಿ ಗಾಯ್ಸ್, ಅಂಗಡಿಗೆ ಹೋಗೋ ಟೈಮಲ್ಲಿ. ಗಾಯ್ಸ್ ಮಳೆ ನೋಡಿ ಗಾಯ್ಸ್. ಮಳೆ ನನ್ನ ಗಂಡನಿಗೆ ಫೋನ್ ಮಾಡಿದ್ರೆ ಆವಾಗಲೇ 3:15 ಎಷ್ಟೊತ್ತಿಗೂ ಮಾಡಿದೆ ಅಂತ ಅಂದ್ಕೊಳ್ಳಿ. ನಾವು 3:15ಗೆ ಮಾಡಿದೆ. 5 ನಿಮಿಷ ಬರ್ತಿದ್ದೀನಿ ಕಣೆ, ಫೋನ್ ಮಾಡ್ತೀನಿ ಕೆಳಗಡೆ ಬಾ ಅಂದರು. ಸರಿ ಅಂತ ನೋಡ್ತಿದ್ದೀನಿ 4:04 ಆಗೈತೆ, ಇನ್ನೂ ಮನೆ ಹತ್ರ ಅಡ್ರೆಸ್ ಇಲ್ಲ. ಅವ್ರು ಬರೋ ಒಳಗಡೆ ಮಳೆನೇ ಬಂದ್ಬಿಡ್ತು. ನನ್ನ ರಂಗೋಲಿ ಎಲ್ಲ ಅಲ್ಸೋಗುತ್ತೆ ಜೋರಾಗಿ ನೀರು ಬಂದರೆ. ನೋಡಿ ನನ್ನ ರಂಗೋಲಿ ನೋಡಿ, ಮಳೆನೇ ಬಂತು, ನನ್ನ ಗಂಡ ಮಾತ್ರ ಬಂದಿಲ್ಲ ಗಾಯ್ಸ್. ಇವಾಗ ಫೋನ್ ಮಾಡೋದ್ನಾ, ನಿನ್ನ ಮಗ ಹಠ ಮಾಡ್ತಾವನ್ ಕಣೆ, ಇವಾಗ ಕರ್ಕೊಂಬರ್ತಾಯಿದ್ದೀನಿ ಅವಳನ್ನ ಅಂತಂದ. ಸೇರಿ ಅಂತ ಓಣಿ ಹಾಕ್ಕೊಂಡು ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಅದು ಅವ್ರ ದೊಡ್ಡಮ್ಮ ಮನೆ ಇರೋದು ಎಲ್ಲೆಲ್ಲಿ? ಈ ಪಕ್ಕದ ರೋಡಲ್ಲಿ. ಈ ಪಕ್ಕದ ರೋಡಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟೊತ್ತಾ? ಮೈನ್ ರೋಡಲ್ಲಿ ಏನೋ ಟ್ರಾಫಿಕ್ ಜಾಮ್ ಆಗಿರೋ ಥರ ಇಷ್ಟೊತ್ತು ಮಾಡ್ತವನೆ. ಈ ಬಟ್ಟೆ ಎಲ್ಲ ಇನ್ನೂ ಒಣಗಿಲ್ಲ ಗಾಯ್ಸ್, ಅದಕ್ಕೆ ಅಲ್ಲಿ ಸ್ವಲ್ಪ ಬಟ್ಟೆ ಎತ್ತಿಬಿಟ್ಟು ಇಲ್ಲಿ ಮುಂದೆ ಹಾಕಿರೋ ಬಟ್ಟೆ ಮಾತ್ರ ಎತ್ತಿದ್ದೀನಿ. ಇವೆಲ್ಲ ಇನ್ನೂ ಒಣಗಬೇಕು. ಒಣಗಿದ ಮೇಲೆ ಎತ್ತಿ ಮಡ್ಚಿಕ್ಕಣ. ಇವಾಗ ಸದ್ಯಕ್ಕೆ ಒಳಗಡೆ ಹೋಗೋಣ, ಮಳೆ ಎಲ್ಲ ಮೇಲೆ ಬರ್ತೈತೆ. ಓಕೆ, ಗಿಡನ ಇಕ್ಕಣ ಗಾಯ್ಸ್. ಹೌದು ಅಮ್ಮ, ನನ್ನ ಗಿಡಗೆ ಮಳೆ ನೀರೇ ಇಲ್ಲ. ಸ್ವಲ್ಪ ಹೊತ್ತು ಗಿಡಗೆ ಮಳೆ ನೀರು ಬಿಡಲಿ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ
ಮಾಡೋಣ ಅನ್ನೋ ಅರ್ಜೆಂಟಲ್ಲಿ ರಂಗೋಲಿನ ನಾನೇ ತುಳಿದು ಬಿಟ್ಟೆ ಗಾಯ್ಸ್. ಶೆಟ್. ನಿಮ್ಮ ಟೂತ್ಪೇಸ್ಟ್ ನಲ್ಲಿ ಉಪ್ಪು ಮತ್ತು ನೀರಿವೆಯಾ? ಇಲ್ಲ, ಚಾನ್ಸೇ ಇಲ್ಲ. ಅವ್ರು ಬಂದ್ಮೇಲೆ ಹೋಗೋಣ ಬನ್ನಿ ಗಾಯ್ಸ್, ನಾವು ಒಳಗಡೆ ಹೋಗೋಣ. ಅವ್ನು ಬರ್ರೀ ಸುತ್ತೋದೇ ಆಯ್ತು ಗೈಸ್. ಅವನು ಸುತ್ತಂದ್ರೆ ಚೆನ್ನಾಗಿ ಸುತ್ತಾನೆ ಅವ್ರ ಫ್ಯಾಮಿಲಿ ಜೊತೆ. ಹೇಳ್ತಾ ಇದ್ದೀನಲ್ವಾ ಮನೆಗೆ. ಎಲ್ಲೋಗ್ತೀಯಾ? ಓಕೆ ಅಮ್ಮ. ಬರಲ್ವಾ? ಹೋಗಿ ಬರ್ಬೇಡ. ಏನೋ ನಗಿತಾ ಇದ್ಯಾ? ನಿನಗೆ ಬೇಕಾಗಿರೋದು ಅದೇ ಅಲ್ವಾ? ಅವ್ರಿಗೆ ಉಪವಾಸ ಆಯ್ತು, ಸುಸ್ತಾಗುತ್ತೆ. ಯಾಕೋ ಹಿಂಗೆ ಹಿಂಸೆ ಕೊಡ್ತೀರ ನೀನು ನಿನ್ನ ಮಗಳು? ಹಾ, ಅದಕ್ಕೆ ಅಭ್ಯಾಸ ಮಾಡಿಸ್ಬೇಡ ಅಂತ ಹೇಳಿದ್ದು. ಏನು ಹಾ? ಗಾಯ್ಸ್ ಫ್ರೂಟ್ಸ್ ಇಸ್ಕೊಂಡು ಹೊರಟ್ವಿ. ಚಾರ್ವಿ ಬರಲ್ಲ ಅಂದ್ಬಿಟ್ಲು ಗಾಯ್ಸ್. ಅದಕ್ಕೆ ಮತ್ತೆ ಅವಳನ್ನ ಕಳಿಸ್ಬಿಟ್ಟು ನಮ್ಮ ಅತ್ತೆ ಮನೆಗೆ ನಾನೊಬ್ಳೇ ಹೋಯ್ತಾ ಇದ್ದೀನಿ ಮನೆಗೆ. ಸಾರಿ, ನನ್ನ ಗಂಡನ ಜೊತೆ ಹೋಯ್ತಾ ಇದ್ದೀನಿ. ನನ್ನ ಗಂಡನೂ ಇವಾಗ ಹೋಯ್ತಾನೆ ಕೆಲಸಕ್ಕೆ. ನಾನು ಹ್ಯಾಪಿ. ಹಾಲಿದ್ದಿಲ್ಲ ಗಾಯ್ಸ್, ಹಾಲು ಇಸ್ಕೊಂಡು ಹಾಗೆ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ನಮ್ಮ ಗೂರ್ಕ. ಅಪ್ಪಿ ಅಪ್ಪಿ ಬಾಯ್. ನಮ್ಮ ಹಸ್ಬೆಂಡ್ ಜರ್ಕಿನ್ ನೋಡಿ ಗೈಸ್, ಕುರ್ಕಾ ಥರ ಐತೆ. ನಮ್ಮ ಹಸ್ಬೆಂಡ್ ಹಿಂಗೆ ಕೆಲ್ಸಕ್ಕೆ ಕೊಡ್ತಾರೆ ಗಾಯ್ಸ್. ಹಂಗೆ ಮೂತಿಗೆ ಹೊಡೆದು ನೀರು ಬಿದ್ದು ಕುಂಕುಮ ಸೋರ್ತೈತೆ ಗಾಯ್ಸ್. ಗಾಯ್ಸ್, ನಿಮ್ಮ ಚಾರುವಿಗೆ ಎಷ್ಟು ಕೊಬ್ಬಿದ್ರೆ ನನ್ನ ಜೊತೆ ಬರೋಕೆ ಕಲ್ತವಳೆ ಗಾಯ್ಸ್. ಅವ್ರ ಅಜ್ಜಿ ಮನೆಯಲ್ಲೇ ಇರ್ತಾಳಂತೆ. ಇರಲಿ ಬಿಡಿ, ನಾನು ಕೆಲಸ ಹುಡುಕೊಂಡು ಹೋಯ್ತೀನಿ ಅಷ್ಟೇ. ಏನಂತೀರ? ಇವಾಗ ಬರೋದೇ ಇಲ್ಲ ಅಂತ ಹಠ ಮಾಡ್ತಾ ಅಳ್ತಾ ಇದ್ಲು. ಅದಕ್ಕೆ ಸರಿ ಅಂತ ಹಾಗೆ ಕಲಿಸ್ಕೊಟ್ಟೆ. ನೈಟ್ ಕರ್ಕೊಬಂದು ಬಿಟ್ಬಿಡಿ ಅಂತ. ನೈಟ್ ತನಕ ಇರಲ್ಲ, ಇನ್ನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಓಡಬರ್ತಾಳೆ ನೋಡ್ಕೊಳ್ಳಿ. ನನಗೆ ಗೊತ್ತು. ನಮ್ಮ ಅತ್ತೆನೂ ಉಪವಾಸ ಇದ್ದಾರೆ ಪಾಪ. ಅವ್ರಿಗೆ ಟಯರ್ಡ್ ಆಗುತ್ತೆ. ಬಾರೆ ಅಂದರೆ ಬಂದಿಲ್ಲ ಗೈಸ್. ಆದರೂ ನಾನು ನಮ್ಮ ಅಕ್ಕ ಮನೆಗೆ ಹೋಯ್ತಿದ್ದೀನಿ, ನಾನು ಶಿಲ್ಪ ಮನೆಗೆ ಹೋಯ್ತಿದ್ದೀನಿ ಬಾರೆ ಅಂತಂದೆ. ಅವಾಗ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಲು. ಅದಾದಮೇಲೆ ನನಗೆ ಹೇಳ್ತಾಳೆ, ಅಮ್ಮ ಇವತ್ತು ಬೇಡ ಬಿಡು, ನಾಳೆ ಹೋಗೋಣ ಶಿಲ್ಪ ಮನೆಗೆ, ಇವತ್ತು ಅಮ್ಮಮ್ಮ ಮನೆಗೆ ಹೋಗ್ಬರ್ತೀನಿ ಅಂತ ಹೇಳ್ತಾಳೆ. ಏನೆಲ್ಲ ನಾನು ನಿಮ್ಮ ಚಾರ್ವಿಗೆ ಎಲ್ಲಿ ಕಮೆಂಟ್ ಮಾಡಿ ಆಯಿತಾ? ಸೊ ಇವಾಗ ಟೈಮ್ ಬಂದು 4:40 ಮನೆ ಸ್ವಲ್ಪ ಗುಡಿಸ್ಬೇಕು. ಮನೆ ಕ್ಲೀನಾಗಿ ನಮ್ಮ ಹಸ್ಬೆಂಡ್ ಇವಾಗ ಕೆಲ್ಸಕ್ಕೆ ಹೋಗೋರೆ. ಒಂದು 5 ಗಂಟೆ ಹಂಗೆ, 5:30 ಹಂಗೆ ಮನೆಯೆಲ್ಲ ಗುಡಿಸಿ ಮುಖ ತೊಳ್ಕೊಬಂದು 6 ಗಂಟೆಗೆ ಮತ್ತೆ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಕನಕ ಉಂಗೆ ಅಲ್ಲ ಗಾಯ್ಸ್. ಉಪವಾಸ ಬಿಟ್ಟಾದ್ಮೇಲೆ ರೈಸು ಊಟ ಐಟಮ್ ತಿನ್ನಬಾರ್ದು. ಫ್ರೂಟ್ಸ್ ನಮ್ಗೆ ಯಾವಾಗ ಹೊಟ್ಟೆ ಹಸಿದ್ರು ತಿನ್ಬೋದು. ನಮ್ಮ ಹಸ್ಬೆಂಡ್ಗೆ ಏನೂ ಗೊತ್ತಿಲ್ಲ ಅವನಿಗೆ, ಆದ್ರೂ ಒಂದೇ ಟೈಮ್ ಫ್ರೂಟ್ಸ್ ತಿನ್ನಬೇಕು, ನಾಳೆ ಬೆಳಗ್ಗೆ ತನಕ ಏನೂ ತಿನ್ನಬಾರ್ದು ಮತ್ತೆ ಅಂತಾನೆ ಗಾಯ್ಸ್. ಎಲ್ಲಿ ಫ್ರೂಟ್ಸ್ ಇಸ್ಕೊಡ್ಬೇಕು ಅಂತ ಗಾಯ್ಸ್. ಇವಾಗ ನಮ್ಮ ಅತ್ತೆನ ಕೇಳಿದೆ, ಟೀ ಹಾಲು ಫ್ರೂಟ್ಸು ಎಲ್ಲ ತಿನ್ಬೋದು, ಏನೂ ಇಲ್ಲ ಪರವಾಗಿಲ್ಲ. ನಾನು ಏನು ಮಾಡ್ತೀನಿ ಗೊತ್ತಾ, ಉಪವಾಸ ಬಿಡೋ ಟೈಮಲ್ಲಿ ಸ್ವಲ್ಪ ತಿಂತೀನಿ, ಒಂದು ಆ್ಯಪೆಲು ಆ ಥರ ತಿನ್ಕೊಂಡು ಸುಮ್ಮನೆ ಇರ್ತೀನಿ. ಮಲ್ಗೋ ಟೈಮಲ್ಲಿ ಒಂದು ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂತ ನನ್ನ ಯೋಚನೆ ಇದ್ದಿದ್ದು. ನಮ್ಮ ಹಸ್ಬೆಂಡ್ ನೋಡಿದ್ರೆ ಹಂಗೆ ಪದೇ ತಿನ್ನಲ್ಲ, ಒಂದೇ ಟೈಮ್ ಫ್ರೂಟ್ಸ್ ಹಂಗೆ ಯಾರಾದರೂ ಆವಾಗ ಒಂದು ಇಡೀ ದಿನ ಉಪವಾಸ ಅಂತ ಕನ್ಸಿಡರ್ ಮಾಡ್ಬೇಕು ಗಾಯ್ಸ್. ನಾನು ಬೆಳಗ್ಗೆಯಿಂದ ನೀರು ಕೂಡ ಕುಡಿದಿರ ಇದೀನಿ ಗೊತ್ತಾ.
ನೀರು ಸಹ ಕುಡ್ದಿಲ್ಲ, ಹಾಗೆ ಉಪವಾಸ ಮಾಡ್ತಾಯಿದ್ದೀನಿ. ಇವಾಗ ಈ ಥರ ಮಾಡೋ ಟೈಮಲ್ಲೂ ಹೊಟ್ಟೆ ಹಸಿದ್ರೆ ಫ್ರೂಟ್ಸ್ ತಿನ್ಬೋದಂತೆ, ಬಟ್ ನಾನು ತಿನ್ನಲ್ಲ ಗಾಯ್ಸ್, ಆ ಥರ ಎಲ್ಲ ಮಾಡಬಾರ್ದು. ಸೊ ಸಂಜೆ 6:30 ತನಕ ನಾನೇನು ತಿನ್ನಲ್ಲ. ಒಂದೇ ಸತಿ ನೀರು ಕುಡ್ದು ಫ್ರೂಟ್ಸ್ ತಿಂದು ನಾಳೆ ಬೆಳಗ್ಗೆ ಅನ್ನ ತಿನ್ನೋದು, ಊಟ ಮಾಡ್ಕೊಳ್ಳೋದು. ಸೊ ನಾಳೆ ಬೆಳಗ್ಗೆ ಒಳ್ಳೆ ಊಟ ತಿನ್ನಬೇಕು ಅಂತ ಆಸೆ, ಬಟ್ ನನಗೆ ಮಾಡೋಕ್ಕೆ ಬರಲ್ಲ. ಒಂದು ಮನೆಯಲ್ಲೇ ಒಂದು ಮೀಲ್ ಮಾಡ್ಕೊಂಡು ತಿನ್ನಬೇಕು ಅಂತ ಇಷ್ಟ ಗಾಯ್ಸ್ ನನಗೆ. ಅದೆಲ್ಲ ನಮ್ಮ ಅಕ್ಕನೇ ಚೆನ್ನಾಗಿ ಮಾಡೋದು. ಸೊ ಇವಾಗ ಏನು ಬರ್ತದೆ ಅಲ್ಲಿ, ವರಮಹಾಲಕ್ಷ್ಮಿಗೆ ಮಾಡ್ತಾಳೆ ಫುಲ್ ಮೀಲ್, ಆವಾಗ ಬ್ಯಾಟಿಂಗ್ ಹೊಡಿಯೋಣ. ಓಕೆ. ಸೊ ಅದಕ್ಕೆ ಇವಾಗ ಫ್ರೂಟ್ಸ್ ತಂದಿಕ್ಕಿದ್ದೀನಿ. ಓಕೆ ಗಾಯ್ಸ್, ನಾನು 6:30 ಒಂದೇ ಸತಿ ಫೇಸ್ ಎಲ್ಲ ವಾಶ್ ಮಾಡ್ಕೊಬಂದು ರೆಡಿಯಾಗಿ ಪೂಜೆ ಮಾಡೋ ಟೈಮಲ್ಲಿ ಸಿಗುವ. ಓಕೆ ಬಾಯ್ ಗಾಯ್ಸ್. ಮುಖ ಎಲ್ಲ ತೊಳ್ಕೊಂಡು ಮನೆ ಕ್ಲೀನಾಗಿ ಗುಡಿಸ್ಬಿಟ್ಟು ಕೂತಿದ್ದೀನಿ. ಇನ್ನು 2 ನಿಮಿಷ ಐತೆ 6 ಗಂಟೆಗೆ. ಸೊ 6 ಗಂಟೆಗೆ ದೀಪ ಹಚ್ಚಿಬಿಡ್ತೀನಿ, 6:30ಗೆ ಉಪವಾಸ ಬಿಡ್ತೀನಿ. ಸೊ ಓಕೆ. ಸೊ 6 ಗಂಟೆ ಹಂಗೆ ದೀಪ ಹಚ್ಚಿಬಿಟ್ಟು ಅದಾದಮೇಲೆ ಸ್ವಲ್ಪ ಆ್ಯಪಲ್ ಎಲ್ಲ ಕಟ್ ಮಾಡಿಕೊಂಡು 6:30 ಹಂಗೆ ಉಪವಾಸ ಬಿಡೋಣ ಗಾಯ್ಸ್. ಓಕೆ. ಇವಾಗ ಇನ್ನು 1 ನಿಮಿಷ ಐತೆ, ಬನ್ನಿ ಪೂಜೆ ಮಾಡೋಣ. ಸೊ ಗಾಯ್ಸ್ 6:30 ಆಯಿತು, ನೀರು ಕುಡ್ದು ಉಪವಾಸ ಬಿಟ್ಬಿಟ್ಟೆ. ಇವಾಗ ಫ್ರೂಟ್ಸ್ ತಿಂತಾಯಿದ್ದೀನಿ ಗಾಯ್ಸ್. ಆ್ಯಪಲ್ಲು ಬನಾನ ತೊಗೊಂಡಿದ್ದೀನಿ, ಫ್ರೂಟ್ಸ್ ತಿಂತಾಯಿದ್ದೀನಿ. ಉಪವಾಸ ಬಿಡಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ಗಾಯ್ಸ್, ಯಾಕಂದರೆ ನೀರು ಇಷ್ಟೊತ್ತು ಉಪವಾಸ ಇದ್ದು ದೇವ್ರನ್ನ ಬೇಡ್ಕೊಂಡು ಉಪವಾಸ ಬಿಡೋಣ, ಆಮೇಲೆ ವೀಡಿಯೋ ಎಲ್ಲ ಅದೆಲ್ಲ ತೋರಿಸಿದ್ರೆ ಇವ್ರದ್ದು ಬರೀ ಬಿಲ್ಡಪ್ ಅನ್ಕೊತಾರೆ ಅಂತ ವಿಡಿಯೋ ಮಾಡಿಲ್ಲ. ಸೊ ನೀರು ಕುಡಿದ್ಬಿಟ್ಟು ಇವಾಗ ಜಸ್ಟ್ ಉಪವಾಸ ಬಿಟ್ಟೆ. ಇವಾಗ ಸ್ವಲ್ಪ ಫ್ರೂಟ್ಸ್ ತಿನ್ಕೊತೀನಿ. ಬನ್ನಿ ಫ್ರೂಟ್ಸ್ ತಿನ್ನೋಣ. ಆ್ಯಪಲ್ ತಿಂತಾಯಿದ್ದೀನಿ ಗಾಯ್ಸ್. ಇಲ್ಲ, ಫಸ್ಟು ಬನಾನ ತಿನ್ನಬೇಕು. ಕಾಯ್ದಿದೆ ಗಾಯ್ಸ್. ನನ್ನ ಗಂಡ ಇವಾಗ ಹಿಂಗೆ ಮಾಡ್ತಾನೆ. ಗಾಯ್ಸ್ ಬೆಳಗ್ಗೆ 10 ಗಂಟೆಗೆ ಹೋದವಳು, ನಿಜ ಮಾಡ್ಬಿಟ್ಟಿದ್ದ. ಬೆಳಗ್ಗೆ 10 ಗಂಟೆಗೆ ಹೋದವಳು, ಇವಾಗ ಬರ್ತಾಳೆ ಮನೆಗೆ. ಮನೆ ಬೇಡವಾ ನಿನ್ಗೆ? ಮನೆ ಬೇಡವಾ? ಏಕೆ? ಆಯ್ತು, ನಾನು ಟೀ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕುಡಿಯೋದಕ್ಕೆ. ಚಾರಿಗೆ ಹೊಟ್ಟೆ ಹಸಿತೈತಂತೆ. ಸೊ ಅದಕ್ಕೆ ಮ್ಯಾಗಿ ಮಾಡಿಬಿಟ್ಟು ಮ್ಯಾಗಿ ತೊಗೊಬಂದು ಮಾಡ್ಕೊಡೋಣ ಅಂತಿದ್ದೀನಿ, ಯಾಕಂದರೆ ಅವಳು ಒಬ್ಳಿಗೋಸ್ಕರ ಅನ್ನ ಸಾರು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವತ್ತೊಂದು ದಿವಸ ಅವಳಿಗೆ ಮ್ಯಾಗಿಯಲ್ಲಿ ಅಡ್ಜಸ್ಟ್ ಮಾಡಿಬಿಡೋಣ. ಓಕೆ. ಸೊ ಇದು ಹೋಗಿ ಮ್ಯಾಗಿ ಇಸ್ಕೊಂಡು ಬರ್ತೀನಿ. ಸೊ ಗಾಯ್ಸ್, ಚಾರ್ವಿಗೆ ಮ್ಯಾಗಿ ಮಾಡಿಕೊಟ್ಟೆ. ಚಾರ್ವಿಗೆ ಮ್ಯಾಗಿ ಮಾಡಿಕೊಟ್ಬಿಟ್ಟು ನಾನು ಟೀ ಮಾಡಿಕೊಂಡು ಟೀ ಕುಡಿತಾ ಇದ್ದೀನಿ. ಸೊ ಇವಾಗ ಟೀ ಕುಡಿದ್ಬಿಟ್ಟು ಹೋಗಿ ಮಲಗ್ತೀನಿ ಗಾಯ್ಸ್. ಸಿಕ್ಕಾಪಟ್ಟೆ ಟಯರ್ಡ್ ಆಗೈತೆ, ಯಾಕೋ ಗೊತ್ತಿಲ್ಲ. ಸೊ ಚಾರ್ವಿನ ನೋಡ್ತೀರಾ? ತೋರಿಸ್ತೀನಿ ರೀ. ನೋಡಿ ಚಾರ್ವಿ ಮ್ಯಾಗಿ ತಿಂತಾವಳೆ. ತಿನ್ನಮ್ಮ. ನಾನು ಟೀ ಕುಡಿತಾ ಇದ್ದೀನಿ. ಗಾಯ್ಸ್, ಇವಾಗ ಒಂದು ಲೋಟ ಹಾಲು ಕುಡಿದೆ. ಇವಾಗ ನಾನು ಪಾಚ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗೆ ನಮ್ಮ ಮನೆಗೆ ನಮ್ಮ ಹಸ್ಬೆಂಡ್ ಬಂದರು. ಸೊ ನೈಟ್ ಡ್ಯೂಟಿ ಮಾಡಿಲ್ಲ ಅವರು, ಓಡ್ ಬಂದ್ಬಿಟ್ಟವ್ರೆ. ಗೊತ್ತಿಲ್ಲ ನನಗೂ. ಯಾಕೋ ಓಡ್ ಬಂದೆ ಅಪ್ಪಿ? ಸೊ ಅಲ್ಲ ಗಾಯ್ಸ್, ಆಷಾಢದಲ್ಲಿ ಮೆಹಂದಿ ಹಾಕ್ಸ್ಕೊಂಡ್ರೆ ಗಂಡನ ಕೈಯಲ್ಲಿ ಒಳ್ಳೇದು ಅಂತ ನಮ್ಮ ಅಕ್ಕ ಹೇಳಿದ್ಲು. ನಾಳೆ ಒಂದು ದಿವಸ ಆಯ್ತು ಲಾಸ್ಟ್ ಆಷಾಢ. ನಾಳಿದ್ದು ಇದಲ್ವಾ ಅಮಾವಾಸ್ಯೆ. ಹಾಕು ಇವತ್ತು ಹೆಂಗಿದ್ರು ಬೇಗ ಬಂದಿದೆಯಲ್ಲ ಅಂದರೆ ಆಗ್ತಾ ಇಲ್ಲ ಗೈಸ್. ನೋಡಿ, ಬ್ಯಾಡ್ ಕಮೆಂಟ್ ಹಾಕಿ ನನ್ನ ಗಂಡನಿಗೆ ಬೈರಿ ಆಯಿತಾ? ಓಕೆ. ಸೊ ಮೆಹಂದಿ ಹಾಕಂದ್ರೆ ಆಗ್ತಾ ಇಲ್ಲ ಗೈಸ್. ಸೊ ಅದಕ್ಕೆ ನಂಗೆ ನಿದ್ದೆ ಬಂತು. ಬೆಳಗ್ಗೆಗೆ ಬೇರೆ ಮತ್ತೆ ದೀಪ ಹಚ್ಚಿ ಉಪವಾಸ ಬಿಡಬೇಕು. ಸೊ ಮತ್ತೆ ನಾಳೆ ಸಿಗುವ ಇದೇ ಲಾಗಲ್ಲಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್. The next day. Hi guys, good morning.
ಸೊ ಇವಾಗ ಟೈಮ್ ಬಂದು 10:30 ಆಗ್ತಾಯಿದೆ. ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಸೊ ನೋಡ್ಬೋದು, ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದೇ ಸತಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದೆ ಗೈಸ್. ಸೊ ವೆಲ್ಕಮ್ ಬ್ಯಾಕ್. ಮತ್ತು ಸೊ ಕಂಟಿನ್ಯೂಸ್ ವೀಡಿಯೋನೇ, ಸೊ ಪರವಾಗಿಲ್ಲ ಆದ್ರೂ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಖರ್ಚಿಪ್ ನನ್ನ ಮೇಲೆ ಬಿಸತ್ತಾಗೆ. ಸೊ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಾದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅನ್ನ ಮಾಡಿಕ್ಬಿಟ್ಟಿದ್ದೀನಿ ಗಾಯ್ಸ್ ಆಲ್ರೆಡಿ. ಸಾರಿಗೂ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಏನು ಸಾರು ಮಾಡ್ತಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗೆ ಪೂಜೆ ಎಲ್ಲ ಮುಗೀತು, 8:30 ಎದ್ದೆ ಗಾಯ್ಸ್, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಸೊ ಇವಾಗ ಏನು ಸಾರು ಮಾಡ್ತಿದ್ದೀನಿ ಅದೆಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ಇದಕ್ಕೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ತೆಂಗಿನಕಾಯಿ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮಾಡ್ತಿರೋ ಸಾರು ಇದೆ. ಇದ್ರ ಹೆಸ್ರೇನು ಗೈಸ್? ಹೆಸರು ಕಾಳು ಅನ್ಕೊತೀನಿ ಗೈಸ್, ಹೆಸರು ಕಾಳೆ ಗೈಸ್. ಸೊ ಇದ್ರದ್ದು ಸಾರು ಮಾಡ್ತಿದ್ದೀನಿ. ಸೊ ಇವಾಗ ಇದನ್ನ ಮಿಕ್ಸಿ ಮಾಡಿಕೊಂಡು ಒಗ್ಗರಣೆ ಹಾಕೋದಷ್ಟೇ. ಇದ್ರ ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಅದಾದಮೇಲೆ ಒಗ್ಗರಣೆ ಹಾಕೋ ಟೈಮಲ್ಲಿ ಸಿಗುವ. ಒಗ್ಗರಣೆ ಹಾಕಿದ್ದೀನಿ. ಇದು ವಿಸಿಲ್ ತೊಗೊಂಡಾದ್ಮೇಲೆ ಊಟ ಮಾಡ್ಕೊಳ್ಳೋಣ. ಅನ್ನ ಆಲ್ರೆಡಿ ಮಾಡಿಕ್ಕಿದ್ದೀನಿ. ಸೊ ಹಾಗೆ ಇವಾಗ ಟೀ ಮಾಡ್ಕೊತಾ ಇದ್ದೀನಿ. ಸಾರು ವಿಸಿಲ್ ಬರೋ ಒಳಗಡೆ ಟೀ ಕುಡ್ಕೊಳ್ಳೋಣ. ಓಕೆ, ಅಲ್ಲೇ ಒಣಗಿಲ್ಲ ಗೈಸ್, ನೀರು ಸೋರ್ತೈತೆ. ಸಾರು ವಿಸಿಲ್ಗೆ ಹಾಕಿದ್ದೀನಿ. ವಿಸಿಲ್ ಬಂದಾದಮೇಲೆ ಸಾರು ವಿಸಿಲ್ ಎಲ್ಲ ಹೋಗಾದ್ಮೇಲೆ ಊಟ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಟೀ ಕುಡ್ಕೊಳ್ಳೋಣ. ಓಕೆ, ಸೊ ಗೈಸ್ ನಾನು ಊಟ ಮಾಡ್ತಿದ್ದೀನಿ. ಸಾರು ಸಖತ್ತಾಗಿ ಮಾಡಿದ್ದೀನಿ ಗೈಸ್, ಟೇಸ್ಟಿಯಾಗಿದೆ. ಅಮ್ಮ ಚಾಯ್ ಮಾಡೋಣ అంటే ಅಮ್ಮ ಇಲ್ಲ ಅಮ್ಮ ಕೈ ಕಚ್ಚುನ ಅಮ್ಮ ಇಲ್ಲಿ ಬಾ ಇಲ್ಲ ರಾಮನೆ ಅಮ್ಮ ಇರೆ ಅಮ್ಮ ಚಾಯ್ ತಿನ್ನಮ್ಮ. ಹಾಂ ಬಾಯ್ ಗುಂಡ. ನಮ್ಮ ಹಸ್ಬೆಂಡ್ಗೆ ಯಾವುದೋ ಬಾಡಿಗೆ ಇದೆ ಅಂತ ಹೊಡ್ತಾರೆ ಗೈಸ್. ಊಟ ಮಾಡಿದ್ದೀರಾ? ಮುತ್ತಾಂತೆ ಕೊಟ್ಬಿಡೋ. ಅಪ್ಪನ ಮುದ್ದು ಮಗಳೇ ಬಾಯ್. ನಮ್ಮ ಹಸ್ಬೆಂಡ್ಗೆ ಯಾವುದೋ ಬಾಡಿಗೆ ಇದೆ ಅಂತ ಓಟ್ರು, ತಲೆನೇ ಒಣಗಿಲ್ಲ ಗೈಸ್. ಸೊ ಬರ್ತಾರಂತೆ, ಊಟನೂ ಮಾಡಿಲ್ಲ, ಬಾಡಿಗೆ ಇದೆ ಅಂತ ಹೋದ್ರು. ಬಂದು ಊಟ ಮಾಡ್ತಾರಂತೆ. ಇವಾಗ ಟೈಮು 12 ಗಂಟೆ ಗಾಯ್ಸ್, 12:16 ಆಗ್ತಾಯಿದೆ ಟೈಮು. ಸೊ ನಾನು ಮಧ್ಯಾಹ್ನ ಹಂಗೆ ಸ್ವಲ್ಪ ಹೊತ್ತು ಮಲಗಿ ಎದ್ದೊಳ್ಬೇಕು ಗಾಯ್ಸ್. ಸಾರು ಸಖತ್ತಾಗಿತ್ತು ಗಾಯ್ಸ್, ಚೆನ್ನಾಗಿತ್ತು. ತೆಂಗಿನಕಾಯಿ ಎಲ್ಲ ಹಾಕಿದ್ದಕ್ಕೆ ಚೆನ್ನಾಗಿ ಬಂದಿತ್ತು ಸಾರು. ಊಟ ಮಾಡಿಕೊಂಡು ಕೂತಿದ್ದೀನಿ. ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದು ಕೂತ್ಕೊಂಡು ದೇವ್ರ ಹಾಡು ಹಾಕ್ಕೊಂಡು ಕೇಳ್ಕೊಂಡಿದ್ದೀವಿ ನಾನು ಚಾರ್ವಿ ಇವತ್ತು ಸ್ನಾನನೇ ಮಾಡಿಲ್ಲ ಗೈಸ್. ವಿಡಿಯೋ ಆಫ್ ಆಗೋಯ್ತು, ಯಾಕಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ. ಅದಕ್ಕೆ ಇವಾಗೆಲ್ಲ ಡಿಲೀಟ್ ಮಾಡಿಬಿಟ್ಟು ಮತ್ತೆ ವಿಡಿಯೋ ಮಾಡ್ತಿದ್ದೀನಿ. ಏನು ಗೊತ್ತಾ, ನಿಮ್ಮ ಚಾರ್ವಿ ಇವತ್ತು ಸ್ನಾನನೇ ಮಾಡಿಲ್ಲ. ನಿಮ್ಮ ಚಾರ್ವಿ ಗಬ್ಬು ನೋಡಿ ಓಡೋಗ್ತಾವಳೆ ರೂಮ್ಗೆ. ಸೊ ಗೈಸ್, ಹಾಗೆ ಇನ್ನೊಂದು ವಿಷಯ ಏನಂದರೆ, ನಾನು ಯಾಕೆ ಈ ಥರ ಉಂಗುರ ಹಾಕ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ಸೊ ಯಾವುದೋ ತುಂಬ ರೀಲ್ಸಲ್ಲಿ ನೋಡಿದ್ದೀನಿ ಗೈಸ್. ಇದೇನು ತಾಮ್ರದ ಉಂಗುರನ, ತಾಮ್ರ ತಾನೆ ಗೈಸ್ ಇದು, ತಾಮ್ರದ ಉಂಗುರನ ಈ ಬೆಟ್ಟಿಗೆ ಹಾಕ್ಕೊಂಡ್ರೆ ಥೈರಾಯ್ಡ್ ಇಶ್ಯೂ ಕಮ್ಮಿ ಆಗುತ್ತಂತೆ. ಸೊ ಅದಕ್ಕೆ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಇದು ಹಾಕ್ಕೊಂಡಿದ್ದೀನಿ. ಇದು ಆಲ್ರೆಡಿ ನನ್ನ ಹತ್ರ ಇತ್ತು, ನಾನು ಹಾಕ್ಕೊಂಡಿದ್ದಿಲ್ಲ. ಅದಕ್ಕೆ ಇದು ಮೇನ್ ಥೈರಾಯ್ಡ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ನೋಡೋಣ, ಹಾಕ್ಕೊಂಡು ಟ್ರೈ ಮಾಡಿದ್ದೀನಿ. ಹಾಗೆ ನಿಮ್ಗೇನಾದರೂ ಗೊತ್ತಿದ್ರೆ ಇದು ನಿಜಾನ ಇಲ್ಲಾಂದರೆ ಸುಳ್ಳ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಸೊ ನನಗೆ ಗೊತ್ತಿಲ್ಲ, ತುಂಬ ರೀಲ್ಸ್ ನೋಡಿದ್ದೀನಿ. ನೆನ್ನೆನೂ ಒಂದು ಬಂತು, ಅದಕ್ಕೆ ಓಕೆ ನನ್ನ ಹತ್ರ ಇದೆಯಲ್ಲ ರಿಂಗ್ ಆಲ್ರೆಡಿ ಅಂತೇಳಿ ಹಾಕ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅನ್ನೋದನ್ನ. ಓಕೆ, ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಪ್ಲೀಸ್
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗಂತೂ ಗೊತ್ತಿಲ್ಲ. ಸೊ ನಾನು ಹಾಕ್ಕೊಂಡಿದ್ದೀನಿ, ನೋಡೋಣ. ಹಾಗೆ ನಿಮ್ಮ ಚಾರ್ವಿ ಇವತ್ತು ಸ್ನಾನನೇ ಮಾಡಿಲ್ಲ, ಓಡೋಗ್ತಾಳೆ ಬಾರೆ ಬೈಯಲ್ಲ ಫ್ಯಾಮ್. ಸ್ನಾನನೇ ಮಾಡಿಲ್ಲ, ಹಂಗೆ ವಿಭೂದಿ ಎಲ್ಲ ಇಟ್ಕೊಬಿಟ್ಟವಳೆ. ಯಾಕೆ ಸ್ನಾನ ಮಾಡಿಲ್ಲಮ್ಮ? ಮತ್ತೆ ನಂಗೆ ಮಾಡಿಲ್ಲ ಏನು ಅದನ್ನು. ಅಲ್ಲ ಗೈಸ್, ಬೇಗ ಎದೊಳ್ಬೇಕು ತಾನೆ, ಲೇಟಾಗಿ ಎದೊಳ್ತಾಳೆ. ಸ್ನಾನ ಮಾಡಿಸಿಲ್ಲ ಗೈಸ್. ನಿಮ್ಮ ಚಾರ್ವಿಗೆ ಗಬ್ಬಾಗಿದ್ದಾರೆ. ಗಬ್ಬಿ ಹೋಗಿ ಅಲ್ಲಿ ಮಾತ್ರ ಉಜ್ಕೊಂಡು ಮುಖ ತೊಳ್ಕೊಂಡು ಊಟ ಮಾಡ್ಕೊಂಡ್ಲು, ಆಟ ಆಡ್ಕೊಂಡಿದ್ದಾಳೆ. ನಾನು ಸರಿ ಇವತ್ತು ಒಂದು ದಿವಸ ಬಿಟ್ಬಿಡೋಣ ಹಂಗೆ ಅಂತ ಬಿಟ್ಬಿಟ್ಟೆ. ನನಗೂ ಟಯರ್ಡ್ ಆಗೈತೆ. ನಾಳೆ ಮತ್ತೆ ಎದ್ದು ತಲೆಗೆ ಸ್ನಾನ ಮಾಡಬೇಕು ಗಾಯ್ಸ್. ತಲೆಗೆ ಸ್ನಾನ ಮಾಡಬೇಕು ಗಾಯ್ಸ್, ಯಾಕಂದರೆ ನಾಳೆ ಭೀಮ್ನ ಅಮಾವಾಸ್ಯ. ವರ್ಷ ಎಲ್ಲ ಗಂಡನ ಬೈದಿ ಉಪ್ಪು ಖಾರ ಹಾಕಿ ವರ್ಷಕ್ಕೊಂದ್ಸತಿ ಕಾಲು ಪೂಜೆ ಮಾಡಿ ಆ ಪಾಪನೆಲ್ಲ ತೊಳ್ಕೊಡೋ ದಿವಸ ಅಂದರೆ ಭೀಮ್ನ ಅಮಾವಾಸ್ಯೆ. ನಾಳೆ ನನ್ನ ಗಂಡನ ಪಾದಕ್ಕೆ ಪೂಜೆ ಮಾಡಬೇಕು. ನಾಳೆ ಒಂದು ದಿವಸ ಅವ್ರದ್ದು, ಅದು ಒಂದು ದಿವಸ ಎಲ್ಲ ಅಲ್ಲ, ಸ್ವಲ್ಪ ಹೊತ್ತು ದೇವ್ರ ಕಾಲಕ್ಕೆ ಪೂಜೆ ಮಾಡೋ ತನಕ ಗಂಡನ ಬೈತೀರ ಮಾಡ್ದಿರ ಕಾಲಕ್ಕೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಮಾರನೇ ದಿವಸದಿಂದ ಅದೇ ರಾಗ ಅದೇ ಹಾಡು. ಏನು ಕಾಲಕ್ಕೆ ಪೂಜೆ ಮಾಡೋದು ಗೊತ್ತಿಲ್ಲ. ಸೊ ಓಕೆ ಫೈನ್. ಅದು ಸೊ ನಾನು ಸ್ಯಾರಿನೇ ಉಟ್ಕೊಳ್ಳೋಣ ಅಂತ ಆಸೆ ಇರೋದು ಗೈಸ್. ಬಟ್ ನನ್ನ ಹತ್ರ ಬ್ಲೌಸ್ ಇಲ್ಲ ಯಾವುದೂ. ಮೊನ್ನೆ ಆರ್ಡ್ರ್ ಮಾಡಿದ್ದೆ ಅಂತ ಹೇಳೋದ್ನಲ್ವ, ಬ್ಲ್ಯಾಕ್ ಕಲರು. ಅದು ಬಂದು ನಾವು ಇದ್ದಿಲ್ಲ ಅಂತ ರಿಟರ್ನ್ ಕ್ಯಾನ್ಸಲ್ ಆಗಿಬಿಟ್ಟೈತೆ. ರಿಟರ್ನ್ ಹೋಗ್ಬಿಟ್ಟು ಕ್ಯಾನ್ಸಲ್ ಆಯಿತು. ಸೊ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡುವ ಗೈಸ್, ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಇಲ್ಲಾಂದರೆ ಅದೋ ಒಂದು ಡ್ರೆಸ್ ಹಾಕ್ಕೊಂಡು, ಅದು ಡ್ರೆಸ್ಗಳು ಇಲ್ಲ ಗಾಯ್ಸ್, ಎಲ್ಲ ಹಾಕಿರೋ ಬಟ್ಟೆನೇ ಇದೆ. ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಅಷ್ಟಾದರೂ ಇದೆಯಲ್ವಾ ಅನ್ನೋ ಖುಷಿ ಪಟ್ಕೊಂಡು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬದುಕಿದ್ರೇ ಜೀವನ. ಇಲ್ದಿರೋದಕ್ಕೆಲ್ಲ ಆಸೆ ಪಟ್ಕೊಂಡು ಬದುಕೋದು ಜೀವನ ಅಲ್ಲ. ಅದೇವ್ರು ಕೊಡ್ತಾರೆ, ಒಂದಲ್ಲ ಒಂದು ದಿವಸ ಕೊಡ್ತಾರೆ ನಮಗೂ. ಆವಾಗ ಎಂಜಾಯ್ ಮಾಡೋಣ. ಇವಾಗ ಈ ಲೈಫ್ನ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ನಾನೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಆಮೇಲೆ ಸಿಗೋಣ ಗಾಯ್ಸ್, ಬಾಯ್. 2000 years later. ಗಾಯ್ಸ್, ನಮ್ಮ ಹಸ್ಬೆಂಡ್ ಅಯ್ಯೋ ಇರಿ ಒಂದು ನಿಮಿಷ, ಬೇಬಿ ಏರ್ಸಾ. ಸೊ ನಮ್ಮ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ. ಪಿಕಪ್ಪು ಡ್ರಾಪು 2 ಬಾಡಿಗೆನೂ ಇದೆ ಅಂತಂದ್ರೆ ಅದಕ್ಕೆ ಇನ್ನೂ ಟೈಮ್ ಇತ್ತಲ್ವ, ಬೆಳಗ್ಗೆ ಬೇಗ ಎದ್ದಿದ್ನಲ್ವ ಅನ್ನೋ ಕಾರಣಕ್ಕೆ ಹೋಗಿ ಮಲ್ಕೊಂಬಿಟ್ಟಿದ್ದೆ. ಇವಾಗ ಟೈಮ್ ಬಂದು 5 ಗಂಟೆ ಆಗ್ತಿದೆ. ಇವಾಗ ಎದ್ದಿದ್ದೀನಿ ಜಸ್ಟ್. ಸೊ ಎದ್ದು ಪಾಪು ಹೊಟ್ಟೆ ಹಸಿ ಅಂದ್ಲು. ಸೊ ಪಾಪುಗೆ ಊಟ ಹಾಕ್ಕೊಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಏನಾದರೂ ಸ್ನ್ಯಾಕ್ಸ್ ಇಸ್ಕೊಂಡು ಬಾ ಅಂತ ಕೇಳಿದೆ. ಸರಿ ಇಸ್ಕೊಬರ್ತೀನಿ ಅಂದರು. ಸೊ ನಮ್ಮ ಹಸ್ಬೆಂಡ್ ಸ್ನ್ಯಾಕ್ಸ್ ಇಸ್ಕೊಬಂದರೆ ಸ್ನ್ಯಾಕ್ಸ್ ತಿನ್ನೋಣ, ಓಕೆನಾ. ಹಾಗೆ ಸಂಜೆ ಮೇಲೆ ಟೀ ಕುಡಿಯೋಣ. ಸೊ ನಿಮ್ಗೆ ಹೇಳಿದ್ರೇ ಹೋಗಿ ಮಲ್ಕೊಬಿಟ್ಟಿದ್ದೀನಿ ಗಾಯ್ಸ್. ಸಾರಿ ಗಾಯ್ಸ್, ಸಾರಿ, ಕ್ಷಮೆ ಇರಲಿ ನನ್ನ ಮೇಲೆ. ಸೊ ಚಾರ್ವಿ ಮಲಗಿದ್ಲ ಫಸ್ಟು, ಆಮೇಲೆ ನಮ್ಮ ಹಸ್ಬೆಂಡ್ನ ಆಮೇಲೆ ನಮ್ಮ ಹಸ್ಬೆಂಡ್ನ ಫೋನ್ ಮಾಡಿ ಕೇಳಿದೆ ಎಷ್ಟೊತ್ತಿಗೆ ಬರ್ತೀರಾ ಅಂತ. ಸಂಜೆ ಆಗ್ಬಿಡುತ್ತೆ ಕಣೆ, ಪಿಕಪ್ಪು ಡ್ರಾಪು 2 ಇದೆ ಅಂತಂದರು. ಅದೇ ಜಾಲಿ ಅಂದ್ಬಿಟ್ಟು ಚಾರ್ವಿ ಮಲಗೋಲ್ಲ. ಅವಳು ಎದ್ದಿದ್ರೆ ಮಲಗೋಕ್ಕಾಗಲ್ಲ ಗಾಯ್ಸ್. ಅದಕ್ಕೆ ಅವಳು ಮಲಗಿರೋ ಕಾರಣಕ್ಕೆ ಅವಳ ಪಕ್ಕದಲ್ಲೇ ಹೋಗೋನು ಡೈ ಹಾಕ್ಬಿಟ್ಟು ಒಂದು ನಿದ್ದೆ ಮಾಡಿ ಎದ್ದೆ. ಸೊ ಇವಾಗ ನಮ್ಮ ಹಸ್ಬೆಂಡ್ ಬಂದಮೇಲೆ ಸ್ನ್ಯಾಕ್ಸ್ ತಿನ್ನುವ ಟೈಮ್. ಚಾರ್ವಿ ಏನು ಮಾಡುತ್ತಾವಳೆ ತೋರಿಸ್ತೀನಿ ಬನ್ನಿ. ಹಲೋ ಮೇಡಮ್, ಏನು ಮಾಡ್ತಿದ್ದೀರಾ? ಓಕೆ ಮೇಡಮ್, ತಿನ್ನಿ. ಚಾರ್ವಿ ತಿಂತಾವಳೆ. ಸೊ ನಮ್ಮ ಹಸ್ಬೆಂಡ್ ಬಂದಮೇಲೆ ಸಿಗುವ ಗಾಯ್ಸ್, ಓಕೆನಾ. ಐಬ್ರೋ ಮಾಡಿಸೋಣ ಅಂದರೆ ಟೈಮೇ ಸಾಕಾಗ್ತಾ ಇಲ್ಲ ಗಾಯ್ಸ್. ಇವಾಗ ನೋಡ್ತೀನಿ, ನಮ್ಮ ಹಸ್ಬೆಂಡ್ನ ಕೇಳ್ತೀನಿ. ಏನಾದರೂ ಬಾರೆ, ಇವತ್ತು ಮಂಗಳವಾರ ಗಾಯ್ಸ್, ಹೋಗಬಾರ್ದು. ನಾಳೆ ಹೋಗೋಣ ಬುಧವಾರ, ಓಕೆ. ಅಯ್ಯೋ ನಾಳೆ ಭೀಮ್ನ ಅಮಾವಾಸ್ಯೆ ಬೇರೆ ಗಾಯ್ಸ್. ಓಕೆ ನೋಡೋಣ ಇರಿ, ನಮ್ಮ ಹಸ್ಬೆಂಡ್ನ ಕೇಳಿ ನೋಡ್ತೀನಿ. ನಾನೇನೇ ಮಾಡಿಸ್ತೀನಿ, ಉಪವಾಸದಲ್ಲಿ ಮಾಡಿಸ್ತೀನಿ ಅಂತಂದರು. ನಾನು ಉಪವಾಸದಲ್ಲಿ ಮಾಡಿಸಲ್ಲ, ಸುಮ್ಮನೆ ಹಂಗೆ ಕೇಳಿನ. ಬಟ್ ನಮ್ಮ ಹಸ್ಬೆಂಡ್ ಬೇಡ ಅಂದರು. ಸಾರಿ ಗೈಸ್, ನನ್ನ ಮಗಳ ವಾಯ್ಸ್ ಬಂದು ನೋಡು, ವಿಡಿಯೋ ಮಾಡ್ತಾ ಇದ್ದೀನಿ, ಸೌಂಡ್ ಹಾಕ್ಕೊಂಡಿದ್ದಾಳೆ ಗೈಸ್. ಕಾಪಿ ರೈಟ್ಸ್ ಬರಬೇಕು ನಿಮ್ಮ ಚಾರ್ವಿಗೆ ಮಾಡ್ತೀನಿ ನೋಡಿ ಹಬ್ಬನ. ಓಕೆ ಗೈಸ್, ನಮ್ಮ ಹಸ್ಬೆಂಡ್ ಬಂದಮೇಲೆ
ನಮ್ಮ ಹಸ್ಬೆಂಡ್ ಕಾದಿ ಸ್ನ್ಯಾಕ್ಸ್ಗೆ ಟೈಮ್ 7 ಗಂಟೆ. ಎಷ್ಟೇ ರೀ? 7 ಗಂಟೆ. ಅಮ್ಮ ಆಯ್ತು ಕಟ್ಟಾಗು ನಮ್ಮ 7 ಗಂಟೆ ಕಣೆಲ್ಲ ಫರ್ ನಿನ್ನ ಟೈಮ್ ನೋಡೋಕೆ ಬರುತ್ತೆ ನೋಡಿ guys. ಸುಳ್ಳು ಹೇಳ್ತಾಳೆ. ಸೊ ನಮ್ಮ ಹಸ್ಬೆಂಡ್ ಕಾಯ್ದು ಟೈಮ್ 7 ಗಂಟೆ ಆಗೋಯ್ತು. ಸೊ ಇದಕ್ಕೆ ಮೇಲೆ ನಾನು ಟೀ ಕುಡಿದ್ರೆ ಇರೋಕ್ಕೆ ನನ್ನ ಕೈಲಾಗಲ್ಲ. ಸೊ ಅದಕ್ಕೆ ಟೀ ಮಾಡ್ಕೊಂಡಿದ್ದೀನಿ. ಬನ್ನಿ ಟೀ ಕುಡಿಯೋಣ. ಕೋಪ ಬರೆಸ್ತಾರೆ ಗೈಸ್. ಕಾಲ್ ಮಾಡಿಬಿಟ್ಟು ಇನ್ನೂ ಸ್ನ್ಯಾಕ್ಸ್ ತರೋ ಟೈಮ್ ಆಗಿಲ್ವಾ ಅಂತ ಕೇಳಿದೆ. ಇದೇ ಇಲ್ಲಿ ಕೆಲಸ ಇತ್ತು ಅಂತ ಬಂದಿದ್ದೀನಿ ಅಂತಂದರು. ಏನೋ ಮಾಡ್ಕೋಪ ಸರಿ ಅಂತೆಲ್ಲ ನಾನು ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸಾರಿ ಟೀ ಕುಡಿಯೋಣ ಅಂತ ಟೀ ಮಾಡಿಕೊಂಡೆ. ಇವಾಗ ಟೀ ಕುಡಿಯೋಣ ಬನ್ನಿ. ಹಾಕುನ ಸೊ ಗಾಯ್ಸ್ ನಾಳೆ ಭೀಮನ ಅಮಾವಾಸ್ಯೆ ಅಲ್ವಾ. ಸೊ ನನಗೆ ಯಾಕೋ ಸೀರೆನೇ ಉಟ್ಕೋಬೇಕು ಅನ್ನೋದು ತುಂಬ ಮನಸ್ಸು ಆಗ್ತಾಯಿದೆ ಗಾಯ್ಸ್. ಅದಕ್ಕೆ ನಮ್ಮ ಅಕ್ಕದೇ ಒಂದು ಸೀರೆ ಇತ್ತಲ್ವಾ. ಸೊ ಅದೇ ಉಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಉಟ್ಕೊಳ್ಳೋಣ ಅದೇ. ಇವಾಗ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಗಾಯ್ಸ್, ಅದನ್ನ ತೆಗಿಬೇಕು. ಸೊ ಅದೇ ಸೀರೆ ಉಟ್ಕೊಳ್ಳೋಣ ಅಂತಿದ್ದೀನಿ. ಹಾಗೆ ನೀವು ನನ್ನ ಇಷ್ಟಪಡೋರು ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ, ಅಕ್ಕ ಸ್ಯಾರಿ ಕಟ್ಕೊಳ್ಳಿ ಚೆನ್ನಾಗಿ ಕಾಣಿಸ್ತೀರ ಅಂತ. ನಾಳೆ ನೋಡಿ ನಾನು ಸ್ಯಾರಿಯಲ್ಲಿ ಹೇಗಿರ್ತೀನಿ ಅನ್ನೋದನ್ನ. ಓಕೆ, ಚೆನ್ನಾಗಿರ್ತೀನಿ ಅಂದರೆ ಇನ್ಮೇಲೆ ಚೆನ್ನಾಗಿರ್ತೀನಿ ಅಂದರೆ ಇನ್ಮೇಲೆ ಬರೀ ಸ್ಯಾರಿ ಇಸ್ಕೊಳ್ಳೋದು, ಬ್ಲೌಸ್ ಹೊಲಿಯೋಕೆ ಹಾಕೋದು, ಸ್ಯಾರಿ ಆಗಿ ಉಟ್ಕೊಳ್ಳೋದು. ಏನಂತೀರಾ? ಬಾಯಲ್ಲಿ ಮಗುನಕ್ಕೆಲ್ಲ ಚಾರ್ವಿ ಮಮ್ಮಿ ಸೀರೆ ಉಟ್ಕೊಳ್ಳಮ್ಮ ಆಗಿರ್ತೀನ. ಥ್ಯಾಂಕ್ ಯು. ಸೊ ನಾಳೆನೂ ತಲೆಗೆ ಸ್ನಾನ ಮಾಡಬೇಕಿರೋ 4 ಕೂದಲು ನೋಡಿ ಬುಲ್ಡೆ ಕಾಣಿಸ್ತೈತೆ. ಸೊ ಬೆಳಗ್ಗೆಗೆ ಮತ್ತೆ ಇವಕ್ಕೆ ಮಕ್ಕೋ ಇವಾಗ ಅದೇ ಊಟ ಮಾಡ್ಬಿಟ್ಟು ಮಲಗಬೇಕು. ಅದೇ ಬೆಳಗ್ಗೆ ಸಾರು ಮಾಡೋದೈತಲ್ಲ, ಅದಕ್ಕೆ ಅನ್ನ ಮಾಡಿ ಊಟ ಮಾಡ್ಕೊಳ್ಳೋಣ. ಇವಾಗ ಫಸ್ಟು ಸ್ಯಾರಿ ಎತ್ತಿಕ್ತೀನಿ. ಬೆಳಗ್ಗೆಗೆ ಅಂದರೆ ಆಗಲ್ಲ. ಬೆಳಗ್ಗೆಗೆ ಎದ್ದು ಹಾಗೆ ಅಮಾವಾಸ್ಯೆ ಅಲ್ವಾ, ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಏನು ಮಾಡೋಣ, ಏನು ಮಾಡೋದು ಬೇಡ, ಫಸ್ಟು ಸೀರೆ ತೆಗಿಯೋಣ ಬನ್ನಿ. ನಾನು ಒಳಗಡೆನೇ ಇದ್ದುಬಿಟ್ಟಿದ್ದೀನಿ ಗಾಯ್ಸ್. ಮಳೆ ನೋಡಿ ಎಷ್ಟು ಜೋರು ಬರ್ತೈತೆ ನೋಡಿ. ನೋಡಿದ್ರಾ, ನಾನು ಮಳೆ ಬರ್ತಾ ಇಲ್ವೇ ನೋಡಿ, ಯಾರೋ ನೀರು ಮೋಟ್ರ್ ಹಾಕ್ಬಿಟ್ಟು ಡ್ರಮ್ ತುಂಬಿಬಿಟ್ಟು ಅವ್ರು ನೀರು ಬೀಳ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ ಗೈಸ್, ನಮ್ಮ ಹಸ್ಬೆಂಡು ಊಟ ಟೈಮ್ಗೆ ಪಾನಿಪುರಿ ಬಜ್ಜಿ, ಇವಳಿಗೇನಪ್ಪಿ ಮೋಮೋಸ್ ವೆಜ್ಜಾ. ಹಾಂ ಓಕೆ. ಅಮ್ಮಗೆ ಕೊಡಲ್ಲ, ಯಾವಾಗಲೂ ನನ್ನ ಹತ್ರ ಜಗಳ ಆಡುತ್ತೆ ಅಮ್ಮ ಅಂತವಳೆ. ನಿಮ್ಮ ಚಾರ್ವಿಗಿರೋ ಕೊಬ್ಬು ಪ್ರಪಂಚಕ್ಕೆಲ್ಲ ಊಟ ಕೊಡುವ ಸಮಯ. ಈಗ ಅವ್ರಿಗೆ ಊಟ ಕೊಡಿ. ಚಾರ್ವಿ ಮೋಮೋಸು, ನಮ್ಮ ಹಸ್ಬೆಂಡ್ ಬಜ್ಜಿ ತಿನ್ಕೊಂಡು ನಮ್ಮ ಸಮೀರ್ ಅವರ ವಿಡಿಯೋ ನೋಡ್ತಾವ್ರೆ. ಇವಾಗ ನಮ್ಮ ಹಸ್ಬೆಂಡ್ಗೆ ಸಾರು ಬಿಸಿ ಮಾಡ್ತಿದ್ದೀನಿ ಗೈಸ್. ಬಿಸಿ ಅನ್ನ ಗುಂಡಾಗಿ ತಿನ್ನಿ ಆಗ್ಬಿಟ್ಟೈತೆ. ನಮ್ಮ ಹಸ್ಬೆಂಡ್ ಊಟ ಮಾಡ್ತಾವ್ರೆ. ನಾನು ಇವಾಗ ಮಸಾಲ ಪೂರಿ ಕಲ್ಸ್ಕೊತಾ ಇದ್ದೀನಿ ಗಾಯ್ಸ್. ಬನ್ನಿ ಮಸಾಲ ನೋಡಿ ಗೈಸ್. ಚಾರ್ವಿ ಆಟ ಆಡುವ ಟೈಮ್. ನನ್ನ ಗಂಡ ಕೆಲ್ಸಕ್ಕೆ ಹೋಯ್ತವ್ರೆ ಗಾಯ್ಸ್. ಬಾಯ್. ಮಳೆನಾ? ಇಲ್ಲೇ ಆಯ್ತಾ ಆಟೋ ಇಲ್ಲೇ ಇದೆ ಗೈಸ್. ನೋಡಿ ಈ ಥರದೊಂದು ಸ್ವಂತ ಆಟೋ ನಾವು ಯಾವಾಗ ಇಸ್ಕೊತೀವೋ ಇಲ್ಲವೋ ಅದು ಗೊತ್ತಿಲ್ಲ, ಕಾದು ನೋಡುವ. ಸೊ ನಮ್ಮ ಹಸ್ಬೆಂಡ್ ಹೊರಟ್ರು ಕೆಲಸಕ್ಕೆ. ಇಲ್ಲಿ ತಿರ್ಗ್ಸೋಕ್ಕೆ ಆಗಲ್ಲ ಗೈಸ್, ಅದಕ್ಕೆ ಅಲ್ಲಿ ಮುಂದೆ ಹೋಗಿ ತಿರುಗಿಸ್ಕೊತಾರೋ ಹಂಗೆ ಹೋಗ್ತಾರೋ ಗೊತ್ತಿಲ್ಲ. ಹಂಗೆ ಹೋಗ್ತಾರೆ ಅಂತ ಅನ್ಕೊತೀನಿ. ಇಲ್ಲ, ಯೂ ಟರ್ನ್ ಮಾಡ್ತಾವ್ರೆ. ಮಗು ಇದೆ ಹಿಂದೆ. ಯೂ ಟರ್ನ್ ಮಾಡ್ಕೊಂಡು ಹೋಯ್ತವ್ರೆ. ನೋಡಿ ಎಷ್ಟು ಕಷ್ಟ ಅಪ್ಪ. ಬಾಯ್. ರೆಸ್ಪೆಕ್ಟೇ ಇಲ್ಲ ಗಾಯ್ಸ್. ಇಷ್ಟೊತ್ತು ನಾಯಿ ಥರ ಕಾಯ್ಕೊಂಡಿದ್ದೀವಿ ನಾನು ಮಗಳು.
ಒಂದ್ಸತಿ ಕೂಡ ಬಗ್ನೋಡ್ ಬಾಯ್ ಮಾಡಿಲ್ಲ. ಬಾರೆ ಮಾನ ಮರ್ಯಾದೆ ಹೋಯ್ತಾ, ಮಾನ ಮರ್ಯಾದೆ ಹೋಯ್ತಾ, ಬಾಯ್ ಮಾಡಿಲ್ಲ ಅವಳು. ಬಾಯ್ ಕಡೆ. ಜೊತೆಯಲ್ಲಿ ಸರಿ ಗಾಯ್ಸ್, ಚಾರ್ವಿ ಮಳೆಯಲ್ಲಿ ಜೊತೆಯಲ್ಲಿ ಸಾಂಗ್ ಆಡ್ತಲ್ಲಿ ಕೇಳಿಸ್ಕೊಳ್ಳಿ. ಆಡಮ್ಮ. ಮಳೆ ಜೊತೆಯಲ್ಲಿ ದಿನ ಎಲ್ಲಿ ಹ್ಞೂ. ನೆನೆಯಲು ನೆನೆಯಲ್ಲಿ ನನಗೆ ಕುತೂಹಲ, ಓ ತುಂಬ ಕುತೂಹಲ. ಮಾತಾಡು. ನನ್ನ ಸಾಂಗ್ಗೆ ಕಮೆಂಟ್ ಮಾಡಿ ಓಕೆನಾ? ಓಕೆ ಮೇಡಮ್, ಕಮೆಂಟ್ ಮಾಡಿಬಿಡಿ ಗಾಯ್ಸ್. ಅವಳು ನಾಳೆ ಮತ್ತೆ ಕೇಳ್ತಾಳೆ ಗಾಯ್ಸ್, ಫ್ಯಾಮ್ ನನಗೆ ಕಮೆಂಟ್ ಮಾಡಿದ್ರ ಅಂತ. ಅದಕ್ಕಾದ್ರೂ ನೀವು ಕಮೆಂಟ್ ಮಾಡಲೇಬೇಕು ಅಷ್ಟೇ. ಅಯ್ಯೋ ಗಿಡ ಎತ್ತಿಗೆ ಬಿಡ್ತೀನಿ ಗಾಯ್ಸ್, ದಿನ ಇದೊಂದು ತಲೆನೋವು ಹೋಗ್ಬಿಟ್ಟೈತೆ ಗಾಯ್ಸ್. ಈ ಗಿಡನ ಎತ್ತಿಕ್ಕೋದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದೈತಾ, ಕಿತ್ಕೊಂಡು ಹೋಗ್ಬಿಡ್ತಾರೆ, ಅದೇ ಭಯ. ಸೊ ಅದಕ್ಕೆ ಎತ್ತಿ ನೈಟ್ ಟೈಮ್ ಎಲ್ಲ ಒಳಗಡೆ ಇಕ್ಬಿಡ್ತೀನಿ. ಮಾರ್ನಿಂಗ್ ಮಾತ್ರ ಈಚೆ. ಇವಾಗ ಏನಿದ್ರು ಡೋರ್ ಕ್ಲೋಸ್ ಮಾಡಿ ನಿದ್ದೆ ಮಾಡು. ಊಟ ತಿನ್ನಬೇಕು ಅಂತ ಹೊಟ್ಟೆ ಶೀತ ಇಲ್ಲ ಗಾಯ್ಸ್, ಯಾಕಂದರೆ ಇದು ಲೈಟ್ ಹಾಕ್ತೀನಿ. ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಯಾಕಂದರೆ ಮಸಾಲೆ ಪುರಿ ತಿಂದೆ. ಹಾಗೆ ಚಾರ್ವಿನೂ ಮೋಮೋಸ್ ತಿಂದಿಲ್ಲ, ಸ್ವಲ್ಪನೇ ತಿಂದ್ಲು, ಸ್ವಲ್ಪ ನನಗೆ ಕೊಟ್ಬಿಟ್ಲು. ವೇಸ್ಟ್ ಆಗುತ್ತೆ ಅಂತ ಅದು ನಾನೇ ತಿನ್ಬಿಟ್ಟೆ. ಸೊ ಅದಕ್ಕೆ ನನಗಂತೂ ಹೊಟ್ಟೆ ಫುಲ್ಲಾಗೈತೆ. ಪಾಪ ಊಟ ಮಾಡ್ತೀಯನೇ? ಅವಳಿಗೂ ಹೊಟ್ಟೆ ಫುಲ್ಲಾಗೈತಂತೆ. ಅವಳಿಗೇನಾದರೂ ಕೇಳಿದ್ರೆ ಇದೆ ಸ್ವಲ್ಪ ಅನ್ನ, ಅದನ್ನೇ ಹಾಕ್ಕೊಡ್ತೀನಿ. ಸೊ ಗಾಯ್ಸ್, ಇದಾಯ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವಿಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್. ಇಲ್ಲಿ ನೋಡಿ ಗೈಸ್, ಸರಿ ಬಾಯ್ ಮಾಡಿ ಗಾಯ್ಸ್ಗೆ. ನಾಳೆ ಸಿಗೋಣ. ಓಕೆ, ಟೇಕ್ ಬಾಯ್. ಹೈ ಲವ್ ಯು ಆಲ್. ಮಳೆ ಬೀಳ್ತಿ ಸಪೆ ಮಾಡಿ. ನನ್ನ ಅಮ್ಮ ಕಣೆ, ಕ್ಲೀನಾಗಿ ಕೂತ್ಕೋಬಾರ್ದು, ಅವಳು ಆಟ ಇರ್ತಾವಳೆ ಗಾಯ್ಸ್. ಸಿಗುವ ಮತ್ತೆ ನಾಳೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್.